ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದು ನಾವು ಹೊಸ ಸ್ಯಾಮ್ಸಂಗ್ ಗ್ಯಾಲಕ್ಸಿ F54 5Gಯ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸಲಿದ್ದೇವೆ. ಈ ವಿಡಿಯೋದಲ್ಲಿ ನಾವು ಅದರ ಸಂಪೂರ್ಣ ವಿಶೇಷಣಗಳನ್ನು ಹತ್ತಿರದಿಂದ ನೋಡುತ್ತೇವೆ, ಅದರ ಪ್ರೋಸ್ ಮತ್ತು ಕಾನ್ಸ್ಗಳನ್ನು ಚರ್ಚಿಸುತ್ತೇವೆ ಮತ್ತು ನೀವು ಕಷ್ಟಪಟ್ಟು ಗಳಿಸಿದ ಹಣಕ್ಕೆ ಇದು ಯೋಗ್ಯವಾಗಿದೆಯಾ ಎಂದು ನನ್ನ ಪ್ರಾಮಾಣಿಕ ಅಭಿಪ್ರಾಯವನ್ನು ನೀಡುತ್ತೇನೆ. ಆದ್ದರಿಂದ ನಾವು ತಡ ಮಾಡದೆ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ಮೊದಲು ಡಿಸ್ಪ್ಲೇಯೊಂದಿಗೆ ಪ್ರಾರಂಭಿಸೋಣ. ಸ್ಯಾಮ್ಸಂಗ್ ಗ್ಯಾಲಕ್ಸಿ F54 5G 120Hz ರಿಫ್ರೆಶ್ ರೇಟ್ನೊಂದಿಗೆ ದೊಡ್ಡ 6.7 ಇಂಚಿನ ಫುಲ್ HD ಪ್ಲಸ್ ಅಮೋಲೆಡ್ ಡಿಸ್ಪ್ಲೇಯನ್ನು ಹೊಂದಿದೆ. ಇದು ರೋಮಾಂಚಕ, ತೀಕ್ಷ್ಣ ಮತ್ತು ಮಾಧ್ಯಮ ಬಳಕೆ ಅಥವಾ ಗೇಮಿಂಗ್ಗೆ ಪರಿಪೂರ್ಣವಾಗಿದೆ. ಅದರ ಕಾರ್ಯಕ್ಷಮತೆಗೆ ಮುಂದುವರಿಯುತ್ತಾ ಈ ಸಾಧನವು ಸ್ಯಾಮ್ಸಂಗ್ ಎಕ್ಸಿನೋಸ್ 1380 ಆಕ್ಟಾ ಕೋರ್ ಪ್ರೊಸೆಸರ್ನಿಂದ ಚಾಲಿತವಾಗಿದೆ. ಜೊತೆಗೆ 8GB RAM ಅನ್ನು ಸಹ ಹೊಂದಿದೆ. ಇದು ಬಹುಕಾರ್ಯಕ ಗೇಮಿಂಗ್ ಮತ್ತು ಬೇಡಿಕೆ ಅಪ್ಲಿಕೇಶನ್ಗಳನ್ನು ಸುಲಭವಾಗಿ ನಿಭಾಯಿಸಬಲ್ಲ ಶಕ್ತಿ ಕೇಂದ್ರವಾಗಿದೆ. ಜೊತೆಗೆ ಇದು 256GB ಆನ್ಬೋರ್ಡ್ ಸ್ಟೋರೇಜ್ನೊಂದಿಗೆ ಬರುತ್ತದೆ. ಇದನ್ನು 1TB ವರೆಗೆ ವಿಸ್ತರಿಸಬಹುದು. ನಿಮ್ಮ ಎಲ್ಲ ಫೈಲ್ಗಳು ಮತ್ತು ಮಾಧ್ಯಮಗಳಿಗೆ ಸಾಕಷ್ಟು ಸ್ಥಳಾವಕಾಶವನ್ನು ನೀಡುತ್ತದೆ. ಈಗ ಕ್ಯಾಮರಾಗಳ ಬಗ್ಗೆ ಮಾತನಾಡೋಣ. ಹಿಂಭಾಗದಲ್ಲಿ ನಾವು ಬಹುಮುಖ ಕ್ಯಾಮರಾ ವ್ಯವಸ್ಥೆಯನ್ನು ಹೊಂದಿದ್ದೇವೆ. ಮುಖ್ಯ ಕ್ಯಾಮರಾವು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನೊಂದಿಗೆ ಪ್ರಭಾವಶಾಲಿ 108 MP ಸೆನ್ಸರ್ ಅನ್ನು ಹೊಂದಿದೆ. ನಿಮ್ಮ ಫೋಟೋಗಳು ಮತ್ತು ವಿಡಿಯೋಗಳ ತೀಕ್ಷ್ಣ ಮತ್ತು ಸ್ಥಿರವಾಗಿರುತ್ತವೆ ಎಂದು ಖಚಿತಪಡಿಸುತ್ತದೆ. ವೈಡ್ ಆಂಗಲ್ ಶಾಟ್ಗಳನ್ನು ಸೆರೆ ಹಿಡಿಯಲು 8 MP ಅಲ್ಟ್ರಾ ವೈಡ್ ಕ್ಯಾಮರಾ ಮತ್ತು ಬೊಕೆ ಎಫೆಕ್ಟ್ನೊಂದಿಗೆ ಬೆರಗುಗೊಳಿಸುವ ಪೋರ್ಟ್ರೈಟ್ ಶಾಟ್ಗಳಿಗಾಗಿ 2 MP ಡೆಪ್ತ್ ಸೆನ್ಸಾರ್ ಕ್ಯಾಮರಾ ಕೂಡ ಇದೆ. ಮುಂಭಾಗದಲ್ಲಿ ನಾವು ಹೆಚ್ಚಿನ ರೆಸಲ್ಯೂಷನ್ ಸೆಲ್ಫಿಗಳಿಗಾಗಿ 32 MP ಕ್ಯಾಮರಾವನ್ನು ಹೊಂದಿದೆ. ಡಿಸೈನ್ನ ವಿಷಯದಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ F54 5G ನಯವಾದ ಮತ್ತು ಪ್ರೀಮಿಯಂ ಲುಕ್ ಅನ್ನು ಹೊಂದಿದೆ. ಇದು ಸ್ಲಿಮ್ ಬೆಸಲ್ಗಳನ್ನು ಸಹ ಹೊಂದಿದೆ. ಆಧುನಿಕ ನೋಟ ಮತ್ತು 2 ಬೆರಗುಗೊಳಿಸುವ ಬಣ್ಣಗಳಲ್ಲಿ ಲಭ್ಯವಿದೆ, ಮೀಟಿಯಾರ್ ಬ್ಲೂ ಮತ್ತು ಸ್ಟಾರ್ಡಸ್ಟ್ ಸಿಲ್ವರ್. ಸಾಧನವು 167.5 x 76.5 x 9.5 mm ಅಳತೆ ಮತ್ತು 207 ಗ್ರಾಂ ತೂಗುತ್ತದೆ. ಇದು ಹಿಡಿದಿಡಲು ಮತ್ತು ಬಳಸಲು ಆರಾಮದಾಯಕವಾಗಿದೆ. ಇತರ ವೈಶಿಷ್ಟ್ಯಗಳ ಬಗ್ಗೆ ನಾವು ಮರೆಯಬಾರದು. ಈ ಫೋನ್ 5G ಸಂಪರ್ಕವನ್ನು ಬೆಂಬಲಿಸುತ್ತದೆ. ಲಭ್ಯವಿರುವ ವೇಗವಾದ ಮೊಬೈಲ್ ಇಂಟರ್ನೆಟ್ ವೇಗದ ಲಾಭವನ್ನು ನೀವು ಪಡೆದುಕೊಳ್ಳಬಹುದು ಎಂದು ಖಚಿತಪಡಿಸುತ್ತದೆ. ಇದು ತಡೆರಹಿತ ವೈರ್ಲೆಸ್ ಸಂಪರ್ಕಗಳಿಗಾಗಿ ವೈಫೈ 6 ಮತ್ತು ಬ್ಲೂಟೂತ್ 5.2 ಅನ್ನು ಸಹ ಹೊಂದಿದೆ. ಸಾಧನವು ಚಾರ್ಜಿಂಗ್ ಮತ್ತು ಡೇಟಾ ವರ್ಗಾವಣೆಗಾಗಿ USB Type-C ಪೋರ್ಟ್ ಅನ್ನು ಒಳಗೊಂಡಿದೆ ಮತ್ತು ಇದು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಮತ್ತು ಸುರಕ್ಷಿತ ಮತ್ತು ಅನುಕೂಲಕರ ಬಯೋಮೆಟ್ರಿಕ್ ದೃಢೀಕರಣಕ್ಕಾಗಿ ಫೇಸ್ ಅನ್ಲಾಕ್ ಅನ್ನು ಸಹ ಒಳಗೊಂಡಿದೆ. ಬ್ಯಾಟರಿ ಬಾಳಿಕೆ ಯಾವಾಗಲೂ ಕಳವಳಕಾರಿಯಾಗಿದೆ, ಆದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ F54 5G ನಿರಾಶೆಗೊಳಿಸುವುದಿಲ್ಲ. ಇದು ಬೃಹತ್ 6000 mAh ಬ್ಯಾಟರಿಯನ್ನು ಪ್ಯಾಕ್ ಮಾಡುತ್ತದೆ. ಆದ್ದರಿಂದ ನಿಮಗೆ ಸಂಪೂರ್ಣ ದಿನದ ಭಾರೀ ಬಳಕೆಯನ್ನು ಸುಲಭವಾಗಿ ಪಡೆಯಬಹುದು ಮತ್ತು 25 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ನೊಂದಿಗೆ ಅಗತ್ಯವಿದ್ದಾಗ ನಿಮ್ಮ ಬ್ಯಾಟರಿಯನ್ನು ನೀವು ತ್ವರಿತವಾಗಿ ಟಾಪ್ ಅಪ್ ಮಾಡಬಹುದು. ಸಾಫ್ಟ್ವೇರ್ ಬದಿಯಲ್ಲಿ ಇದು ಬಾಕ್ಸ್ನ ಹೊರಗೆ ಆಂಡ್ರಾಯ್ಡ್ 13ನೊಂದಿಗೆ ಬರುತ್ತದೆ. ಇದು ಸುಗಮ ಮತ್ತು ಬಳಕೆದಾರ ಸ್ನೇಹಿ ಅನುಭವವನ್ನು ಒದಗಿಸುತ್ತದೆ. ಸ್ಯಾಮ್ಸಂಗ್ ಒನ್ UI ನಿಮ್ಮ ಒಟ್ಟಾರೆ ಸ್ಮಾರ್ಟ್ಫೋನ್ ಅನುಭವವನ್ನು ಹೆಚ್ಚಿಸಲು ಗ್ರಾಹಕೀಕರಣ ಮತ್ತು ಉಪಯುಕ್ತ ವೈಶಿಷ್ಟ್ಯಗಳ ಪದರವನ್ನು ಸೇರಿಸುತ್ತದೆ. ಈಗ ಸ್ಯಾಮ್ಸಂಗ್ ಗ್ಯಾಲಕ್ಸಿ F54 5Gಯ ಸಾಧಕ ಮತ್ತು ಬಾಧಕಗಳ ಬಗ್ಗೆ ತ್ವರಿತವಾಗಿ ಪರಿಶೀಲಿಸೋಣ. ಪ್ರೋಸ್ನ ಬಗ್ಗೆ ಮಾತನಾಡೋದಾದರೆ, ದೊಡ್ಡ ಮತ್ತು ಪ್ರಕಾಶಮಾನವಾದ ಡಿಸ್ಪ್ಲೇ, ಶಕ್ತಿಯುತ ಪ್ರೊಸೆಸರ್, ದೀರ್ಘಕಾಲ ಬಾಳಿಕೆ ಬರುವ ಬ್ಯಾಟರಿ, ಬಹುಮುಖ ಕ್ಯಾಮರಾ ವ್ಯವಸ್ಥೆ, RAM ಮತ್ತು ROM ಅಂದರೆ ಸ್ಟೋರೇಜ್, ವಿಸ್ತರಿಸಬಹುದಾದ ಸಂಗ್ರಹಣೆ, 5G ಸಂಪರ್ಕ, ಇವೆಲ್ಲ ಇದರ ಪ್ಲಸ್ ಪಾಯಿಂಟ್ಸ್. ನೆಗೆಟಿವ್ಸ್ ಬಗ್ಗೆ ಮಾತಾಡೋದಾದರೆ, ಇದರಲ್ಲಿ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಇದು 207 ಗ್ರಾಂ ತೂಕ ಇದೆ, ಅಂದರೆ ಸ್ವಲ್ಪ ಹೆಚ್ಚು. ಅದಲ್ಲದೆ 25 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸ್ವಲ್ಪ ನಿಧಾನಗತಿ ಎನಿಸಬಹುದು. ಸ್ಯಾಮ್ಸಂಗ್ ಗ್ಯಾಲಕ್ಸಿ F54 5Gಯ ಬೆಲೆ ₹29,999 ಪ್ರಾರಂಭವಾಗುತ್ತದೆ. ಒಟ್ಟಾರೆಯಾಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ F54 5G ಉತ್ತಮ ಮಧ್ಯಮ ಶ್ರೇಣಿಯ ಸ್ಮಾರ್ಟ್ಫೋನ್ ಆಗಿದ್ದು ಸಾಕಷ್ಟು ಕೊಡುಗೆಗಳನ್ನು ನೀಡುತ್ತದೆ. ಇದು ಶಕ್ತಿಯುತ ಪ್ರೊಸೆಸರ್, ದೀರ್ಘಕಾಲ ಬಾಳಿಕೆ ಬರುವ ಬ್ಯಾಟರಿ ಮತ್ತು ಬಹುಮುಖ ಕ್ಯಾಮೆರಾ ವ್ಯವಸ್ಥೆಯನ್ನು ಹೊಂದಿದೆ. ಆದಾಗ್ಯೂ
ಇದು ಸ್ವಲ್ಪ ಭಾರವಾಗಿರುತ್ತದೆ ಮತ್ತು ಚಾರ್ಜಿಂಗ್ ವೇಗವು ನಿಧಾನವಾಗಿರುತ್ತದೆ. ನೀವು ಶಕ್ತಿಯುತ ಮತ್ತು ಬಹುಮುಖ ಮಧ್ಯಮ ಶ್ರೇಣಿಯ ಸ್ಮಾರ್ಟ್ಫೋನ್ಗಾಗಿ ಹುಡುಕುತ್ತಿದ್ದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ F54 5G ಉತ್ತಮ ಆಯ್ಕೆಯಾಗಿದೆ.